ವೀಕ್ಷಕರೇ, ಯೋಗ ಯೋಗ ಅಂದರೆ ಅದೊಂದು ರೀತಿ ಆರೋಗ್ಯದ ಮಂತ್ರ. ಯಾಕಂತಂದ್ರೆ ಯೋಗ ಅಂದರೆ ಕೇವಲ ಅದು ವ್ಯಾಯಾಮ ಅಲ್ಲ, ಅದು ಮನಸ್ಸಿನ ಶಾಂತಿ ಮತ್ತು ಚೈತನ್ಯದ ಸಮ್ಮಿಲನ. ಈ ಒಂದು ಯೋಗ ಕ್ಷೇತ್ರದಲ್ಲಿ ಸುಮಾರು 35 ವರ್ಷಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರುವಂತಹ ಯೋಗ ಟೀಚರ್ ಡಾಕ್ಟರ್ ಪ್ರವೀಣಾ ಗೋಪಾಲಕೃಷ್ಣ ಅವರು ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಮೇಡಮ್, ವೆಲ್ಕಮ್ ಟು ದ ಶೋ. ಶ್ರೀ ಗುರುಭ್ಯೋ ನಮಃ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು, ವಂದನೆಗಳು ಎಲ್ಲರಿಗೂ. ಸರ್ವೇ ಸಾಮಾನ್ಯವಾಗಿ ಯೋಗ ಅನ್ನೋ ಪದ ನಾವು ದಿನನಿತ್ಯ ಕೇಳ್ತಾ ಇರ್ತೀವಿ. ವಿವಾಹ ಯೋಗ, ಮನೆ ಕಟ್ಟುವ ಯೋಗ, ಅಥವಾ ಹಣಕಾಸಿನ ಯೋಗ, ಈ ಥರ ಯೋಗಗಳನ್ನು ಕೇಳ್ತಾ ಇರ್ತೀವಿ. ಅಂದರೆ ಒಂದು ಸರಿಯಾದ ಸಮಯದಲ್ಲಿ ಒಂದು ಸರಿಯಾದ ಅನುಕೂಲತೆಗಳು ಕೂಡಿ ಬರೋದಕ್ಕೆ ಯೋಗ ಅಂತ ಹೇಳ್ತೀವಿ ನಾವು. ಹಾಗೆ ನಮ್ಮ ಆಧ್ಯಾತ್ಮಿಕವಾಗಿ ಈ ಮನಸ್ಸು ಮತ್ತು ದೇಹ ಒಂದುಗೂಡಿದ್ರೆ ಆತ್ಮ ಪ್ರಜ್ವಲನ ಆಗ್ತಾನೆ. ಆತ್ಮ ಪ್ರಜ್ವಲನ ಆದಾಗ ಪರಮಾತ್ಮನಲ್ಲಿ ಕೂಡ್ಕೊಳ್ತಾನೆ. ಇದಕ್ಕೆ ಯೋಗ ಅಂತ ಹೇಳ್ತೀವಿ. ಅಂದರೆ ಕೂಡುವುದು, ಸೇರುವುದು, ಸಂಯೋಜನೆಗೊಳ್ಳುವುದು ಅಥವಾ ಸಂಗಮ ಅಂತ ಹೇಳ್ಬೋದು. ಈಗ ಮಳೆ ನೀರಿನ ಕವಲುಗಳೆಲ್ಲ ಸೇರಿ ಒಂದು ನದಿ ಕಡೆಗೆ ಸೇರಿಕೊಳ್ತವೆ. ಈ ನದಿಯ ನೀರು ಸಮುದ್ರಕ್ಕೆ ಸೇರ್ತದೆ. ಹಾಗೆ ಈ ಆತ್ಮನಿಗೆ ಕವಲುಗಳಿದೆ. ಈ ದೇಹ, ಮನಸ್ಸು, ಉಸಿರಾಟ, ಭಾವನೆಗಳು ಇವೆಲ್ಲ ಈ ಆತ್ಮನೊಂದಿಗೆ ಜೋಡಣೆಯಾದಾಗ ಇದು ಯೋಗ ಅಂತ ಅನಿಸ್ಕೊಳ್ತದೆ. ನಿಮ್ಮ ಜೀವನಕ್ಕೆ ಈ ಯೋಗ ಹೆಂಗೆ ಬಂತು? ಏನು ಪ್ರೇರಣೆ? ಮೊದಲನೇದಾಗಿ ನನಗೆ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿದಂಥ ನನ್ನ ಅಪ್ಪ, ಧೈರ್ಯ ತುಂಬಿದಂಥ ಅಪ್ಪ, ಆಮೇಲೆ ಭಕ್ತಿ ಯೋಗ, ಈ ಜಪ ಯೋಗಕ್ಕೆ ಒಂದು ಕರ್ಕೊಂಡು ಬಂದಂತಹ ಅಮ್ಮ, ಆಮೇಲೆ ನಮ್ಮ ಮನೆಯವರು, ಮಕ್ಕಳು, ಹಿತೈಷಿಗಳಿಗೆ ನಾನೊಂದು ಆಭಾರಿಯನ್ನು ಹೇಳಲೇಬೇಕಾಗುತ್ತೆ. ಮೊದಲನೆಯದಾಗಿ ನನ್ನ ಜೀವನದಲ್ಲಿ ಬಹಳಷ್ಟು ಯೋಗಗಳು ಸೇರಿ ಬಂದಿದೆ. ನಾನು ಸುಮಾರು ಚಿಕ್ಕ ವಯಸ್ಸಿನವಳಿರುವಾಗ ನನಗೆ ಹೆಚ್ಚಿನ ಅಂಶ 10 ವರ್ಷ ಇರ್ಬೋದು. ಆವಾಗ ಭಾಳ ಕಷ್ಟ ಕಾಲದ ಪರಿಸ್ಥಿತಿ. ನಾನು ಭಾಳ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬಂದೆ. ಆದರೆ ಏನಾಯಿತು, ಈ ದಾಯಾದಿಗಳ ಒಂದು ವ್ಯವಹಾರದಿಂದಾಗಿ ನಾವು ಮಧ್ಯರಾತ್ರಿ ಮನೆ ಬಿಟ್ಟು 12 ಗಂಟೆ ಸಮಯದಲ್ಲಿ ನಾವು ಮನೆಯನ್ನು ತೊರೆದು ಹೊರಬರುವ ಪರಿಸ್ಥಿತಿ ಬಂತು ನಮಗೆ. ಆವಾಗದಿಂದ ನಾವು ಒಂಥರ ಅನಾಥ ಪ್ರಜ್ಞೆ ಆಗಿಬಿಡುತ್ತು ನಮಗೆ. ಅಲ್ಲಿಂದ ನನ್ನ ಈ ಯೋಗದ ಒಂದು ದಾರಿ ಶುರುವಾಯಿತು. ಮೊದಲನೆಯದಾಗಿ ನನಗೆ ಏನು ಹೇಳ್ತೀವಿ ನಾವು ಯೋಗದಲ್ಲಿ ಯಮ ನಿಯಮ ಅಂತ ಹೇಳ್ತೀವಿ. ಒಂದು ಸಂಪ್ರದಾಯಬದ್ಧವಾದಂಥ ಒಂದು ಆಚಾರ ವಿಚಾರ ಕಟ್ಟುನಿಟ್ಟುಗಳನ್ನು ಹೊಂದಿದಂಥ ನನ್ನ ಅಜ್ಜಿ ಮನೆಯಲ್ಲಿ ನನಗೆ ವಿದ್ಯಾಭ್ಯಾಸ ಸ್ಟಾರ್ಟ್ ಆಯಿತು. ಅಲ್ಲಿ ನಮ್ಮ ಮಾವ ಈ ಯೋಗಾಭ್ಯಾಸಗಳನ್ನು ಮಾಡ್ತಾಯಿದ್ರು. ಆವಾಗ ಅದು ನನಗೆ ಯೋಗ ಅಂತ ಗೊತ್ತಿರಲಿಲ್ಲ. ನನಗೊಂದು 12ನೇ 13ನೇ ವಯಸ್ಸು ಇರ್ಬೋದು. ಅವರು ಶೀರ್ಷಾಸನ ಮಾಡೋದಿರ್ಬೋದು, ಸರ್ವಾಂಗಾಸನ ಮಾಡೋದಿರ್ಬೋದು, ಬಟ್ ನನಗೆ ಪರಿಚಯ ಇರಲಿಲ್ಲ. ಬಟ್ ನಾನು ಅದನ್ನು ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ. ಹಳ್ಳಿ ಕಡೆ ಭಾಳ ವಿಶಾಲವಾದ ಜಾಗ, ಆಮೇಲೆ ಗುಡ್ಡ, ಮಾವಿನ ತೋಟ, ಅಲ್ಲೆಲ್ಲ ಹೋಗಿ ನಾನು ಒಬ್ಬಳೇ ಇದನ್ನು ಪ್ರಾಕ್ಟೀಸ್ ಮಾಡಿ ಆಸನಗಳನ್ನು ಕರಗತ ಮಾಡ್ಕೊಂಡು ಬಿಟ್ಟಿದ್ದೆ. ಎಲ್ಲರ ಎದುರುಗಡೆ ಮಾಡೋ ಹಾಗಿಲ್ಲ. ಯಾಕಂದರೆ ಆವಾಗ ಭಾಳ ಸ್ವಲ್ಪ ಸಂಪ್ರದಾಯಬದ್ಧ ಕುಟುಂಬ ಆಗಿರೋದ್ರಿಂದ ನಾವೆಲ್ಲ ಪ್ಯಾಂಟುಗಳೆಲ್ಲ ಧರಿಸ್ತಾ ಇರಲಿಲ್ಲ. ಫ್ರಾಕ್ ಹಾಕ್ಕೊಳ್ಳೋದು ಅಂದರೆ, ಇಲ್ಲಾಂದರೆ ಲಂಗರವಿಕೆ ಹಾಕ್ಕೊಳ್ಳೋದು. ಎಲ್ಲರ ಎದುರುಗಡೆ ಈ ಆಸನಗಳನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನಾನು ಒಂದು ದಿನ ನಮ್ಮ ಊರ ಕಡೆ ದೇವ್ರ ಕೋಣೆ ಪಕ್ಕ ಒಂದು ಮಾಳ್ಯ ಅಂತ ಹೇಳ್ತೀವಿ, ಆ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಭಾಳ ಚೆನ್ನಾಗಿ ಎಲ್ಲ ಆಸನಗಳನ್ನು ಕರಗತ ಮಾಡ್ಕೊಂಡಿದ್ದೆ ನಾನು. ಒಂದಿನ ನಮ್ಮ ಅಜ್ಜಿ ಬಂದವರು ಹೇಳಿದ್ರು, ನಮ್ಮ ಈ ಮಂಗಳೂರು ಕಡೆ ಭಾಷೆಯಲ್ಲಿ ಆಂಕೆ ಅಂತೀವಿ, ಭಾಳ ಪ್ರೀತಿಯಿಂದ ಹೇಳ್ತಾರವರು, ಏನು ನಿನಗೆ ಆಂಕೆ ಇಲ್ವಾ? ನಾಳೆ ಕೈಕಾಲೇನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನನ್ನು ಯಾರು ಮದುವೆ ಆಗ್ತಾರಂತ. ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ತೊಂದರೆ ಆಗುತ್ತೆ ಅಂಥೇಳಿ ಭಾಳ ವಿಶಾಲವಾದ ಜಾಗ, ಮಾವಿನ ತೋಪಿರೋದ್ರಿಂದ ಹೋಗ್ಬಿಟ್ಟು ಮಾವಿನ ತೋಪುಗಳಲ್ಲೂ ಅಭ್ಯಾಸ ಮಾಡಿಕೊಳ್ತಾ ಇದ್ದೆ. ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಒಂದು ದಿನ ಅದೇ ಮಾವ ನನಗೊಂದು ಪುಸ್ತಕ ಕೊಟ್ಟರು. ಅದು ಮೈಸೂರಿನವರೊಬ್ಬರು ಬರೆದಂಥ ಪುಸ್ತಕ. ಆಮೇಲೆ ಯೋಗ ಮತ್ತು ಬ್ರಹ್ಮಚರ್ಯ ಅಂತ ಒಂದು ಪುಸ್ತಕ ಕೊಟ್ಟರು. ಇದನ್ನು ಪುಸ್ತಕವನ್ನೆಲ್ಲ ಓದ್ತಾ ಆವಾಗ ನನಗೆ ಇದು ಯೋಗಾಭ್ಯಾಸ ಅನ್ನೋ ಪರಿಜ್ಞಾನ ಇರಲಿಲ್ಲ. ಬಟ್ ನನಗೆ ಏನೆಲ್ಲ ಬೇಕೋ ಅದನ್ನು ಅಳವಡಿಸ್ಕೊಂಡು ನನಗೆ ಈ ಯೋಗ ಅನ್ನೋದು ಮದುವೆ ಆಗಿ ಬಂದ ಮೇಲೇನೂ ನಾನು ಈ ಆಸನಗಳಲ್ಲಿ ಭಾಳ ಪರಿಣಿತಳಿದ್ದರಿಂದ
ಮದುವೆ ಆದ ನಂತರನೂ ನನ್ನ ಮನೆಯಲ್ಲಿ ನನ್ನ ಪಾಡಿಗೆ ಆಸನಾಭ್ಯಾಸಗಳು ಧ್ಯಾನಾಭ್ಯಾಸಗಳು ನಡೀತಾ ಇದ್ದು. ನಮ್ಮ ಮನೆಯವರು ತಮಾಷೆ ಮಾಡ್ತಾಯಿದ್ರು, ಏನು ನೀನು ಕಾಲ ಮೇಲೆ ಮಾಡ್ತೀಯಾ, ತಲೆ ಕೆಳಗಡೆ ಇಡ್ತೀಯಾ, ಏನು ಇವೆಲ್ಲ ಏನು ಮಾಡ್ತಾ ಇದೆಯಾ ಅಂತ. ಬಟ್ ಅವ್ರಿಗೂ ಅದ್ರ ಬಗ್ಗೆ ಪರಿಚಯ ಇರಲಿಲ್ಲ. ಬಟ್ ನನಗೆ ಅದರಲ್ಲಿ ಆನಂದ ಸಿಗ್ತಾ ಇತ್ತು. ಹಾಗೆ ಮತ್ತು ಅದಕ್ಕೆ ಬೇಕಾದಂತಹ ತರಬೇತಿಗಳು ಒದಗಿ ಬಂದವು. ಸ್ಕೂಲು ಕಾಲೇಜುಗಳಲ್ಲಿ ಪಾಠ ಮಾಡುವ ಅವಕಾಶ ಬಂತು. ಆಮೇಲೆ IT ಸೆಕ್ಟರ್ಗಳಲ್ಲಿ ಕ್ಲಾಸ್ ತಗೊಳ್ಳುವ ಅವಕಾಶಗಳು ಬಂತು. ಹೀಗೆ ನನ್ನ ಈ ಯೋಗ ಬಹಳ ಚೆನ್ನಾಗಿ ನನಗೆ ಒಲಿದು ಬಂತು. ಈ ಯೋಗ ಇರೋದ್ರಿಂದಲೇ ಈ ಯೋಗ ನನಗೆ ಸೇರಿ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಒಂದು ವೇಳೆ ಈ ಯೋಗ ನಿಮ್ಮ ಜೀವನದಲ್ಲಿ ಬಂದಿರಲಿಲ್ಲ ಅಂದಿದ್ರೆ ಡಾಕ್ಟರ್ ಪ್ರವೀಣಾ ಅವರು ಏನಾಗಿರ್ತಾ ಇದ್ರು? ಸರ್, ಸಾಮಾನ್ಯ ಸಾಂಪ್ರದಾಯಿಕ ಕುಟುಂಬದಲ್ಲಿ ಹುಟ್ಟು ಬಂದಿರೋದ್ರಿಂದ ನಾನು 2 ಮಕ್ಕಳು ತಾಯಿಯಾಗಿ ಬರೀ ಗೃಹಿಣಿಯಾಗಿರ್ತಾ ಇದ್ನೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ದೈವಿ ಕೃಪೆ ಈ ಯೋಗದಲ್ಲಿ ಹೇಗೆ ಕೂಡಿ ಬರುತ್ತೆ ಅನ್ನೋದಕ್ಕೆ ನಾನೇ ಒಬ್ಳು ಒಳ್ಳೆ ನಿದರ್ಶನ. ಭಾಳ ನನ್ನ ಜೀವನದಲ್ಲಿ ಭಾಳ ಸುಯೋಗಗಳು ಒದಗಿ ಬಂದು ನನಗೆ ಆಮೇಲಿಂದ. ಎಲ್ಲೂ ಹೋದ್ರೂ, ಯಾಕಂದರೆ ಸಂಪ್ರದಾಯ ಕುಟುಂಬದಲ್ಲಿ ಬೆಳೆದು ಬಂದಿರೋದ್ರಿಂದ ಈ ಯಮ ನಿಯಮಗಳ ಪಾಲನೆ ಭಾಳ ಚೆನ್ನಾಗಿರ್ತದೆ. ಬಸವಣ್ಣನವರು ಹೇಳ್ತಾರಲ್ಲ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ. ಹಾಗೆ ನಮಗೆ ಇದು ಚಿಕ್ಕಂದಿನಿಂದ ಕರಗತ ಆಗೋಗಿರುತ್ತೆ. ಪುಸ್ತಕ ನೋಡಿ ಕಲಿಯುವಂಥ ಅವಕಾಶಗಳು ಇರಲ್ಲ ನಮಗೆ. ಅದರಿಂದ ಈ ಯೋಗಕ್ಕೆ ನಮ್ಮನ್ನು ಚಿಕ್ಕ ವಯಸ್ಸಿನಿಂದಲೇ ಈ ಯಮನಿಯಮದ ಅಭ್ಯಾಸಗಳು ನಮ್ಮನ್ನು ದೂರ ಬಿಟ್ಟಿರೋದ್ರಿಂದ ನಮಗೆ ಬಹಳ ಸುಲಭವಾಗಿ ಕರಗತ ಆಯಿತು ಅಂತ ಹೇಳ್ತೇನೆ. ಆಮೇಲೆ ಈ ಮಹಿಳೆಯರು ಯೋಗ ಮಾಡೋದ್ರಿಂದ ಏನೆಲ್ಲ ಚೇಂಜಸ್ ಅವರು ಕಾಣ್ಬೋದು ಅಂತ, ಯಾವ ರೀತಿ ಹೆಲ್ಪ್ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು? ಇಲ್ಲಿ ಯೋಗ ಅಂದರೆ ಬರೀ ಶಾರೀರಿಕ ವ್ಯಾಯಾಮ ಅಲ್ಲ, ಬಹಳ ತಪ್ಪು ತಿಳುವಳಿಕೆ ಇದೆ. ಯೋಗ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿರೋದೇ ಯೋಗ. ನಿಮ್ಮ ಮನಸ್ಸನ್ನು ಒಂದು ದೃಢವಾಗಿ ಇಡಬೇಕು, ಒಂದು ಏಕಾಗ್ರತೆಯಲ್ಲಿ ತರಬೇಕು ಅಂತಂದ್ರೇ ಇದು ಯೋಗ. ಸಾಮಾನ್ಯವಾಗಿ ಈಗ ನಾನು ಆಧ್ಯಾತ್ಮ ಚಿಕಿತ್ಸಾ ಯೋಗ ಅಂತ ತಗೊಳ್ತೇನೆ. ಈಗ ಅದರಲ್ಲಿ ಬರುವ ಸುಮಾರು 90 ಜನ ಮಹಿಳೆಯರಿಗೆ ಒಂದು ಮಾನಸಿಕವಾದಂಥ ಒತ್ತಡಗಳಿರ್ತವೆ. ಇದಕ್ಕೆ ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಮನಸ್ಸಿನಿಂದ ಶರೀರಕ್ಕೆ ಬಂದಿರುವಂತಹ ಕಾಯಿಲೆಗಳು. ಇಲ್ಲಿ ಏನಾಗ್ತದೆ, ಇದಕ್ಕೆ ಮೇಯ್ನ್ ಕಾರಣನೇ ಒತ್ತಡ ಅಥವಾ ಏನು ಖಿನ್ನತೆ, ಭಯ, ಆತಂಕ. ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೇವೆಯೋ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ. ಈ ಎಲ್ಲ ಒತ್ತಡಗಳಿಂದ ಏನಾಗ್ತಾ ಇದೆ, ಗ್ರಂಥಿಗಳಲ್ಲಿ ಈ ಸ್ರವಿಸುವಿಕೆ ಕಮ್ಮಿ ಆಗುತ್ತೆ. ಆವಾಗ ನಾಡಿಗಳಲ್ಲಿ ಸರಿಯಾದ ಪ್ರಾಣವಾಯು ಹರಿಯುವುದಿಲ್ಲ. ಇದಕ್ಕೆ ಆವಾಗ ಬಹಳಷ್ಟು ತೊಂದರೆಗಳು ಶರೀರದಲ್ಲಿ ಕಾಣಿಸಿಕೊಳ್ತವೆ. ಉದಾಹರಣೆಗೆ PCOS ಅಂತಾರೆ, ಥೈರಾಯ್ಡು ಅಂತಾರೆ, ಕನ್ಸೀವ್ ಆಗೋಕ್ಕಾಗಲ್ಲ, ಆಮೇಲೆ ಋತು ಚಕ್ರಗಳಲ್ಲಿ ಬದಲಾವಣೆ ಆಗ್ತದೆ. ಇದಕ್ಕೆ ಫಸ್ಟಿಗೆ ಏನು ಮಾಡಬೇಕಂತಂದರೆ ನಾವು ಮಾನಸಿಕವಾಗಿ ನಮ್ಮನ್ನು ಸದೃಢಗೊಳಿಸಬೇಕು. ಅದಕ್ಕೆ ಬೇಕಾದಂತಹ ಮನಸ್ಸಿಗೆ ಬೇಕಾದಂತಹ ಏನಿದೆ ಸರಿಯಾದ ಟೆಕ್ನಿಕ್ಗಳನ್ನು, ಸರಿಯಾದ ಅಭ್ಯಾಸಗಳನ್ನು ನಾವು ಅವರಿಗೆ ಗೈಡ್ ಮಾಡಿದ್ರೆ ಅವರು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಸದೃಢರಾಗ್ತಾರೆ. ಇದು ಬಹಳ ಉಪಯುಕ್ತ ಮಹಿಳೆಯರಿಗೆ. ಯಾಕಂದರೆ ಇದಕ್ಕೆ ನಾನೇ ಒಬ್ಬಳು ಉದಾಹರಣೆಯಾಗಿರೋದ್ರಿಂದ ನಾನು ಧೈರ್ಯವಾಗಿ ಹೇಳಬಲ್ಲೆ, ಮಹಿಳೆಯರ ಜೀವನದಲ್ಲಿ ಯೋಗ ಬಹಳ ಒಳ್ಳೆಯ ಪ್ರಾಮುಖ್ಯತೆಯನ್ನು ಪಡೀತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನು ಚಿಕ್ಕ ಮಕ್ಕಳು ಚಿಕ್ಕ ವಯಸ್ಸಿಂದನೇ, ಯಾಕಂದರೆ ಈಗೆಲ್ಲ ಸ್ವಲ್ಪ ಮೊಬೈಲು, ಕಂಪ್ಯೂಟರು, ಈ ಒಂಥರ ಸೋಷಿಯಲ್ ಮೀಡಿಯಾ ಜಮಾನ ಬಂದಾಗಿಂದ ಮಕ್ಕಳಿಗೆ ಈ ಥರದ ಆಕ್ಟಿವಿಟೀಸಲ್ಲಿ ನಾವು ಭಾಗಿಯಾಗಬೇಕು ಅನ್ನೋ ಒಂದು ಇಂಟ್ರೆಸ್ಟೇ ಕಡಿಮೆ ಆಗ್ತಾ ಇದೆ. ಅಂಥವರಿಗೆ ಇದು ಹೆಂಗೆ ಹೆಲ್ಪ್ ಆಗುತ್ತೆ, ಹೆಂಗೆ ಅವರನ್ನು ನಾವು ಸೆಳಿಬೋದು ಅಂತ? ಫಸ್ಟಿಗೆ ಏನು ಗೊತ್ತಾ, ಒಂದು ಜೆರಾಕ್ಸ್ ತಗೋಬೇಕಿದ್ರೆ ಅದರ ಒರಿಜಿನಲು ಸರಿಗಿರಬೇಕು ಅಲ್ವಾ? ಒರಿಜಿನಲು ಸರಿ ಇಲ್ಲದೇನೆ ಜೆರಾಕ್ಸ್ ಸರಿ ಮಾಡಿಕೊಡಿ ಅಂದ್ರೆ ನಾವು ಹೆಂಗೆ ಮಾಡೋಕ್ಕಾಗತ್ತೆ? ಅದಕ್ಕೆ ನಾವು ಮೊದಲಾಗಿ ನಮ್ಮ ಹತ್ರ ಯಾರು ಈ ಪೇರೆಂಟ್ಸ್ಗಳು ಬರ್ತಾರಲ್ಲ, ನಾವು ಅವರಿಗೆ ಹೇಳ್ತೀವಿ, ಮೊದಲಿಗೆ ನೀವು ಅಭ್ಯಾಸವನ್ನು ಮಾಡಿ. ಮಕ್ಕಳಿಗೆ ನೀನು ಪ್ರಾಣಾಯಾಮ ಮಾಡು ಅಂತ ಕೂರಿಸ್ಬಿಟ್ಟು ತಾನು ಮೊಬೈಲಲ್ಲಿ ಯೂಟ್ಯೂಬು ರೀಲ್ಸ್ ನೋಡ್ಕೊಂಡ್ಬಿಟ್ರೆ ಅದು ಆಗಲ್ಲ. ತಾನು ಮಾಡಬೇಕು ಮಕ್ಕಳ ಎದುರುಗಡೆ ಕೂತ್ಕೊಂಡು. ಇದು ಖಂಡಿತವಾಗಿಯೂ ಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ. ಮಕ್ಕಳಿಗೆ ಈ ಏಕಾಗ್ರತೆ ಬರೋದಕ್ಕೆ ಈ ಪ್ರಾಣಾಯಾಮ, ಧ್ಯಾನ, ಆಸನಗಳು ಶಾರೀರಿಕವಾಗಿ ಬಹಳ ಹೆಲ್ಪ್ ಮಾಡುತ್ತೆ, ಶಾರೀರ ಬೆಳವಣಿಗೆಗೂ ಹೆಲ್ಪ್ ಆಗುತ್ತೆ. ಬಟ್ ಮಾನಸಿಕವಾಗಿ ನಿಮಗೆ ಗೊತ್ತಿರ್ಬೋದು, ಈ ಹಿಂದೆ ಈ ಬ್ರಾಹ್ಮಣರಲ್ಲಿ ಒಂದು ಜ್ಞಾನೋಪದೇಶ ಅಥವಾ ಬ್ರಹ್ಮೋಪದೇಶ ಅಂತ ಮಾಡ್ತಾಯಿದ್ರು.
ಇದು ಯಾಕೆ ಮಾಡ್ತಾ ಇದ್ರು, ಅಲ್ಲಿ ಏನು ಉಪದೇಶ ಆಗ್ತಾ ಇತ್ತು? ಅಲ್ಲಿ ಮೇಯ್ನ್ ಆಗಿ ಉಪದೇಶ ಆಗ್ತಾ ಇದ್ದಿದ್ದು ಗಾಯತ್ರಿ ಮಂತ್ರ, ಅಷ್ಟಾಕ್ಷರಿ, ಪಂಚಾಕ್ಷರಿ ಮತ್ತು ಪ್ರಾಣಾಯಾಮ. ಇದರ ಬಗ್ಗೆ ಬಹಳ ಚೆನ್ನಾಗಿ ಅಲ್ಲಿ ಅವರಿಗೆ ಉಪದೇಶ ಆಗ್ತಾ ಇತ್ತು. ಅಂದರೆ ಆ ಗರ್ಭಾಷ್ಟಮದಲ್ಲಿ ಅದನ್ನು ಬೋಧನೆ ಮಾಡ್ತಾ ಇದ್ರು. ಅಲ್ಲಿ ಆ ಮಕ್ಕಳಿಗೆ ಅದರ ವ್ಯಾಲ್ಯೂ ಗೊತ್ತಿರಲಿಲ್ಲ, ಬಟ್ ಅದನ್ನು ಪ್ರಯತ್ನಪೂರ್ವಕವಾಗಿ ಅವರ ಕೈಯಲ್ಲಿ ಅವರ ಪೋಷಕರು ಮಾಡಿಸ್ತಾ ಇದ್ರು. ಅವರಿಗೆ ಅರಿವಿಲ್ಲದೇ ಅವರಲ್ಲಿರುವ ಒಂದು ಜ್ಞಾನ ಚಕ್ರ ಏನಿದೆ, ಈ ಥರ್ಡ್ ಐ ಅಂತ ಇವಾಗ ಏನು ಹೇಳ್ತೀವಲ್ಲ, ಅದು ತನ್ನಿಂದ ತಾನೇ ಅದು ಆ್ಯಕ್ಟಿವೇಟ್ ಆಗ್ತಾ ಇತ್ತು. ಅದಕ್ಕೆ ನೋಡಿ, ಇವಾಗ ಎಲ್ಲೇ ಹೋಗಿ ಆವಾಗಿನ ಕಾಲದಲ್ಲಿ, ಇವಾಗ ಅವ್ರನ್ನ ಮುಂದುವರಿದ ವರ್ಗ ಅಂತ ಎಲ್ಲೂ ಕೋಟಗಳೇನಿಲ್ಲ ಅಂದ್ರೂ ಎಲ್ಲೂ ಹೋದ್ರೂ ಅವರು ಆ ಸ್ಥಾನವನ್ನು ಪಡ್ಕೊಳ್ತಾರೆ. ಅಂದರೆ ಅವರಿಗೆ ಚಿಕ್ಕಂದಿನಲ್ಲಿ ಸಿಕ್ಕಿದಂಥ ಆ ಬ್ರಹ್ಮೋಪದೇಶವೇ ಕಾರಣ. ಈಗ ಹಾಗಿಲ್ಲ. ಮಕ್ಕಳು ಎಲ್ಲ ಕಡೆನೂ ಪ್ರಾಣಾಯಾಮ, ಧ್ಯಾನ, ಯೋಗಾಸನಗಳ ಅಭ್ಯಾಸದೊಂದಿಗೆ ಎಲ್ಲ ಕಡೆನೂ ಮಕ್ಕಳು ಭಾಳ ಮುಂದೆ ಬರ್ತಾ ಇದ್ದಾರೆ. ಅದು ಬೇಕು ಮಕ್ಕಳಿಗೆ, ಅವರ ಏಕಾಗ್ರತೆಗಿರ್ಬೋದು ಅಥವಾ ಅವರ ಜ್ಞಾಪಕ ಶಕ್ತಿ ವೃದ್ಧಿ ಆಗೋದಕ್ಕಿರ್ಬೋದು. ನೀವು ಗಮನಿಸಿರ್ಬೋದು, ಈ ಯೋಗ ಮಾಡೋ ಮಕ್ಕಳಿಗೂ ಯೋಗ ಮಾಡದೇ ಇರೋ ಮಕ್ಕಳಿಗೂ, ನಾನಿಲ್ಲಿ ಆಸನದ ಅಭ್ಯಾಸವನ್ನು ಹೇಳ್ತಾ ಇಲ್ಲ, ಯೋಗ ಮಾಡದೇ ಇರೋ ಮಕ್ಕಳಲ್ಲೂ ಬಹಳ ವ್ಯತ್ಯಾಸ ಇದೆ. ಅವರಲ್ಲಿ ಒಂದು ಪ್ರಬುದ್ಧತೆ ಇರ್ತದೆ, ಮಕ್ಕಳಲ್ಲಿ ಭಾಳ ಪ್ರಬುದ್ಧತೆ ಇರ್ತದೆ. ಅಂದರೆ ಅವರಿಗೆ ಒಂದು ಡಿಸಿಷನ್ ತಗೊಳ್ಳೋ ಒಂದು ವಿಷಯದಲ್ಲಿ ಸಹ ಹಾಗೆ. ವಯಸ್ಸು ಬಂದಾಗ ಮಕ್ಕಳು ತಪ್ಪು ಮಾಡೋದು ಸಹಜ, ಆದರೆ ಆ ತಪ್ಪನ್ನು ತಿದ್ದಿಕೊಳ್ಳೋದರಲ್ಲಿ ಭಾಳ ಯಶಸ್ವಿಯಾಗಿರ್ತಾರೆ ಆ ಮಕ್ಕಳು. ಇದು ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಸುಮಾರು ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡಿರೋದ್ರಿಂದ, ನಮಗೆ ಹಲವಾರು ಶಿಷ್ಯವರ್ಗ ಇರೋದ್ರಿಂದ ಅವರು ಇವಾಗ ಬಂದು ಹೇಳ್ತಾರೆ, ಆ ಪೋಷಕರು ಹೇಳ್ತಾರೆ, ಅವಾಗ ಮಾಡಿರೋ ನೀವು ಆ ಇದರಿಂದ ಮಕ್ಕಳು ತುಂಬ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಅದರಲ್ಲೂ ಅವರಲ್ಲಿ ಬಹಳ ಬದಲಾವಣೆ ಇದೆ ಅಂತ ಹೇಳ್ತಾರೆ. ಅವಾಗ ಭಾಳ ಖುಷಿ ಅನಿಸುತ್ತೆ. ಬಟ್ ಮಕ್ಕಳಿಗೆ ಬೇಕು ಈ ಜ್ಞಾನೋಪದೇಶ, ಪ್ರತಿಯೊಬ್ಬ ಮಗುವಿಗೂ ಆಗಬೇಕು ಅಂತ ನನಗೆ ಅನಿಸುತ್ತೆ. ಈಗ ಭಾಳಷ್ಟು ಜನ, ಈಗ ನಾನು ಸೇರಬೇಕು ಅಥವಾ ನಾನು ಆ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತಂದರೆ ನೀವು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಸ್ಕೂಲ್ಸ್ಗಳೇನಾದರೂ ಓಪನ್ ಮಾಡಿದ್ದೀರಾ ಹೇಗೆ ಅಂತ? ಹೌದು, ನಮ್ಮದೇ ಆದಂಥ ಒಂದು ಅಕ್ಷೋಭ್ಯ ಫೌಂಡೇಶನ್ ಅಂತ ಇದೆ. ಅಲ್ಲಿಗೆ ಸುಮಾರು 20 ವರ್ಷದಿಂದ ನಾನು ಅಲ್ಲಿ ನಡೆಸ್ಕೊಂಬರ್ತಾ ಇದ್ದೀನಿ. ಬಹಳ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಮಕ್ಕಳಿಗೂ ಯೋಗ ತರಗತಿ, ಆಮೇಲೆ ದೊಡ್ಡವರಿಗೂ ಯೋಗ ತರಗತಿ. ಇದು ಅಲ್ಲದೆ ನಾನು ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿಯವರ ಜೊತೆ ಪಾಸ್ಟ್ ಲೈಫ್ ರಿಗ್ರೆಷನು, ಹೀಲಿಂಗು, ಹಿಪ್ನೋಥೆರಪಿ ಇವನ್ನೆಲ್ಲ ಕಲ್ತಿರೋದ್ರಿಂದ ನನಗೆ ಈ ಯೋಗದ ಜೊತೆ ಅವರ ಮನಸ್ಸಿನ ಮೇಲೆ ಕೆಲಸ ಮಾಡಲಿಕ್ಕೂ ಭಾಳ ಸುಲಭ ಆಗ್ತಾ ಇದೆ. ಬಹಳ ಒಂದು 99% ಅಷ್ಟು ಫಲಿತಾಂಶಗಳನ್ನು ನೋಡ್ಬೋದು. ಯಾರು ಕನ್ಸೀವ್ ಆಗೋದಿಲ್ಲ, ಗರ್ಭಿಣಿ ಆಗೋದಕ್ಕೆ ತೊಂದರೆ ಇಲ್ಲ ಅಂತ ಬರ್ತಾರಲ್ಲ, ಎಲ್ಲ ಅತ್ಯುತ್ತಮವಾದ ರಿಸಲ್ಟನ್ನು ನಾವು ನೋಡ್ತಾ ಇದ್ದೀವಿ. ಖುಷಿ ಅನ್ನಿಸ್ತಾ ಇದೆ. ಆಮೇಲೆ ಈ ಯೋಗ ಮಾಡೋದ್ರಿಂದ ಮೈಂಡು ಮತ್ತು ಮನಸ್ಸು ಎರಡು ಕಂಟ್ರೋಲ್ ಇಟ್ಕೋಬೋದು. ಅದ್ರ ಜೊತೆಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು, ರೋಗ ರುಜಿನಗಳನ್ನು ಕೂಡ ದೂರ ಮಾಡ್ಬೋದು. ಅದು ಹೆಂಗೆ ಟ್ರೀಟ್ಮೆಂಟು ವಿಧಾನಗಳೆಲ್ಲ ಹೆಂಗಿರುತ್ತೆ ಮೇಡಮ್ ಇದರಲ್ಲಿ ಯೂಶಲಿ? ನೋಡಿ, ರೋಗ ರುಜಿನ ಅನ್ನೋದು ಅದಕ್ಕೂ ಯೋಗಕ್ಕೂ ನನ್ನ ಅನುಭವದ ಪ್ರಕಾರ ಸಂಬಂಧ ಇಲ್ಲ. ರೋಗ ರುಜಿನ ಒಂದು ಮರಕ್ಕೂ ಬರುತ್ತಲ್ವಾ, ಹಾಗೆ ನಮಗೂ ಬರುತ್ತೆ, ಬರುವುದಿಲ್ಲ ಅಂತ ಇಲ್ಲ. ಬಟ್ ಚೇತರಿಕೆ ಬಹಳ ಬೇಗ ಆಗುತ್ತೆ ನಮ್ಮಲ್ಲಿ, ಅಂತ ಒಂದು ಹೀಲಿಂಗ್ ಪವರ್ ಇರುತ್ತೆ. ಮತ್ತು ಕೆಲವು ಕಾಯಿಲೆಗಳು ನಾನು ಹೇಳಿದ ಹಾಗೆ ವಯೋಸಹಜ ಕಾಯಿಲೆಗಳನ್ನೆಲ್ಲ ಪೋಸ್ಟ್ಪೋನ್ ಮಾಡ್ಬೋದು, ಮುಂದಕ್ಕೆ ಹಾಕ್ಬೋದು. ಈಗ ಸರ್ವೇ ಸಾಮಾನ್ಯವಾಗಿ ಇನ್ ಕಾಲದಲ್ಲಿ ಒಂದು 40-45ರಲ್ಲಿ ಮಹಿಳೆಯರಲ್ಲಿ ಈ ಮೆನೋಪಸ್ ಅಂತ ಹೇಳ್ತೀವಲ್ಲ, ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಆಗುವಂತಹ ಈ ವ್ಯತ್ಯಯಗಳು, ಇವನ್ನೆಲ್ಲ ಸ್ವಲ್ಪ ನಾವು ಪೋಸ್ಟ್ಪೋನ್ ಮಾಡ್ಕೋಬೋದು. ಇದರಿಂದ ಭಾಳ ಅನುಕೂಲ ಆಗುತ್ತೆ. ಮತ್ತು ಕಾಯಿಲೆ ಬರಬಾರ್ದು ಅಂತೇನಿಲ್ಲ, ಕಾಯಿಲೆಗೂ ಯೋಗಕ್ಕೂ ಯಾವ ಸಂಬಂಧ ಇಲ್ಲ. ಅದು ಕೆಲವು ಕಾಯಿಲೆಗಳು, ಈಗ ಕೊರೋನಾ ನೋಡಿ, ಯೋಗದವರಿಗೆ ಬರಬಾರ್ದು ಅಂತಿದೆಯಾ? ಕೊರೋನಾನು ಬರುತ್ತೆ. ನೀವು ಹೇಗೆ ಚೇತರಿಕೆಗೊಳ್ತೀರಿ ಅಂತ. ಒಬ್ಬ ಮನುಷ್ಯ ಏನಾದರೂ ಗಾಯ ಆಗಿ 2 ತಿಂಗಳಲ್ಲಿ ಚೇತರಿಕೆ ಆಗ್ತಾನೆ ಅಂತಿದ್ರೆ, ಯೋಗ ಮಾಡೋ ಮನುಷ್ಯ 1 ವಾರದಲ್ಲಿ ಚೇತರಿಕೆ ಆಗುತ್ತೆ. ಅಷ್ಟು ಆತ್ಮವಿಶ್ವಾಸ ಮನಸ್ಸಲ್ಲೂ ಇರುತ್ತೆ, ದೇಹದಲ್ಲೂ ಅಂತ ಒಂದು ಖಂಡಿತ ಇರುತ್ತೆ. ಹೌದು. ಆಮೇಲೆ ಸಾಕಷ್ಟು ಶೋಗಳಲ್ಲೂ ಕೂಡ ನೀವು ಜಡ್ಜ್ ಆಗಿ ಭಾಗಿಯಾಗಿದ್ದೀರಿ. ನಿಮ್ಮ ಇಡೀ ಈ 35 ವರ್ಷದ ಏನು ಎಕ್ಸ್ಪೀರಿಯನ್ಸ್ ಇದೆ, ಒಂದ್ಸಲ ಹಿಂದೆ ತಿರುಗಿ ನೋಡಿದ್ರೆ ನೀವು ಯಾರ್ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀರಿ, ಆಮೇಲೆ ಯಾರನ್ನ ಜಾಸ್ತಿ ನೆನಪು ಮಾಡ್ಕೊಳ್ತೀರಿ? ಅಂದರೆ ನೀವು ಇವತ್ತು ಇಲ್ಲಿಗೆ ಬಂದಿದ್ದೀರಿ ಅಂತಂದರೆ ಒಂದಷ್ಟು ಜನ ಆಬ್ವಿಯಸ್ಲಿ ನಮ್ಮ ಜೀವನದಲ್ಲಿ ಯಾರೋ ಒಬ್ರು ಇನ್ಸ್ಪಿರೇಷನ್ ಆಗಿರ್ತಾರೆ. ಸೊ ಆ ಥರದ ವ್ಯಕ್ತಿ ಯಾರಾದರೂ ಇದ್ದಾರಾ ನಿಮ್ಮ ಜೀವನದಲ್ಲಿ? ತುಂಬ ಜನ ಇರ್ತಾರೆ. ನಾವು ಚಿಕ್ಕಂದಿನಲ್ಲೇ ಒಂದು ಸಂಪ್ರದಾಯ ಹಳ್ಳಿ ಕುಟುಂಬದಲ್ಲಿ ಬೆಳೆದು ಬಂದಿರೋದ್ರಿಂದ
ಮೂವಿಗಳೆಲ್ಲ ನೋಡ್ತಾ ಇದ್ವಿ, ಕನ್ನಡ ಸಿನಿಮಾ ನೋಡ್ತಾ ಇದ್ವಿ. ಆವಾಗ ಯಾರೋ ಒಬ್ರು ಒಂದು IAS ಆಫೀಸರ್ ಆಗ್ತಾರೆ ಅಂದ್ರೆ ಆ ಖದರ್ ನೋಡ್ಬಿಟ್ಟು ನಮಗೂ ನಾಳೆ ಒಂದಿನ ನಾನು ಹಿಂಗೆ ಆಗಬೇಕು, ಈ ಥರ ಒಂದು ಪ್ರಚೋದನೆ ಬರ್ತಾ ಇತ್ತು ನಮಗೆ, ಯಾವಾಗಲೂ ಬರ್ತಾ ಇತ್ತು. ಮತ್ತೆ ಅಪ್ಪ ಅಮ್ಮ ಮತ್ತೆ ನಮ್ಮ ಜೊತೆ ಯಾರು ಇರ್ತಾರೆ ಅವ್ರನ್ನೆಲ್ಲ ನೋಡಿದ್ರೆ ನಾನು ಒಂದು ಒಳ್ಳೆ ಪೊಸಿಷನ್ಗೆ ಹೋಗಬೇಕು, ಇವೆಲ್ಲ ಅಂದರೆ ಒಂದೊಂದು ಹಂತದಲ್ಲೂ ನಾನು ಒಬ್ಬೊಬ್ರನ್ನೂ ನೆನೆಸ್ಕೊಳ್ಬೇಕು. ನಾವು ತಿರುಗಿ ಬಂದ ದಾರಿಯನ್ನು ಮರೆಯೋ ಹಾಗೆ ಇಲ್ಲ. ಯಾಕಂದರೆ ನಾನು ಮೊದಲೇ ಹೇಳಿದ ಹಾಗೆ ಭಾಳ ಬಡತನ ಕುಟುಂಬದಿಂದ ಬಂದವಳು, ನಿರಾಶ್ರಿತ ಕುಟುಂಬದಿಂದ ಬಂದವಳಾಗಿರೋದ್ರಿಂದ ಈ ಪ್ರತಿಯೊಂದು ಘಟನೆಯನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಈಗ ಈ ಒತ್ತಡದ ಜೀವನದ ಜಂಜಾಟದಲ್ಲಿ ಸಾಕಷ್ಟು ಜನ ಅವ್ರ ಹೆಲ್ತ್ ಬಗ್ಗೆ, ಅವರ ನೀವು ಹೇಳಿದಾಗೆ ಅವ್ರ ಮನಸ್ಸು ಮೈಂಡು ಇದು ಯಾವುದು ಕಂಟ್ರೋಲ್, ಯಾಕಂದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಈಗೆಲ್ಲ ಏನೇನು ಜಗಳಗಳಾಗ್ತಿದೆಲ್ಲ ನೋಡ್ತಾ ಇರ್ತೀವಿ. ಅಂಥ ಜನಗಳು ಈಗ ಈ ಯೋಗ ಮಾಡೋದಾಗಿರ್ಬೋದು ಅಥವಾ ಅವರ ಮನಸ್ಸು ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತಂದರೆ ಯಾವ ಥರದ ಟಿಪ್ಸ್ ಕೊಡ್ತೀರಾ ನೀವು ಅವರಿಗೆ ಅಂತ? ಅವರಿಗೆ ಟಿಪ್ಸ್ ಬೇಕಾಗಿಲ್ಲ, ಯೋಗ ಮಾಡೋರಿಗೆ ಟಿಪ್ಸ್ ಬೇಕಾಗಿಲ್ಲ. ಈ ಏನು ಹೇಳ್ತೀವಿ ನಾವು ಈ ಇಂಗ್ಲೀಷಲ್ಲಿ ಎಕ್ಸೆಪ್ಟೆನ್ಸಿ ಅಂತೀವಿ. ಈ ಎಕ್ಸೆಪ್ಟೆನ್ಸಿ ಅನ್ನೋ ವರ್ಡು ನಿಮಗೆ ನಾನು ಅವಾಗಲೇ ಹೇಳಿದಂಗೆ ಆ ಪ್ರಬುದ್ಧತೆ ಬೆಳೆದು ಬಿಡುತ್ತೆ. ಮನುಷ್ಯನಲ್ಲಿ ಪ್ರಬುದ್ಧತೆ ಬೆಳೆದ್ರೆ ನನ್ನ ಎದುರುಗಡೆ ಒಬ್ಬ ಏನೋ ನನ್ನನ್ನು ತಿವಿಯಕ್ಕೆ ಬರ್ತಾನೆ ಅಂತಂದ್ರೆ ನನಗೆ ಅವನು ಯಾಕೆ ಬರ್ತಾ ಇದ್ದಾನೆ ನನಗೆ ಅರಿವಾಗತ್ತೆ. ಅವನು ಕೋಪದಲ್ಲಿದ್ರೆ ನಾನು ಕೋಪಗೊಳ್ಬೇಕು ಅಂತ ನನಗೆ ಅನ್ಸಲ್ಲ. ಅವನ್ನ ಯಾಕಪ್ಪ ಏನಾಯ್ತು ಅಂತ ಕೇಳ್ತೀನಿ, ಅವನ ಕೋಪ ಜರ್ರಿಗೆ ಇಳಿದೋಗ್ಬಿಡುತ್ತೆ. ಅಂದ್ರೆ ಆ ಪ್ರಬುದ್ಧತೆ ಒಬ್ಬ ಯೋಗ ಅಭ್ಯಾಸ ಮಾಡುವವರಲ್ಲಿ ನೀವು ಕಾಣ್ಬೋದು. ಆನ್ಲೈನ್ ಕ್ಲಾಸಸ್ ಇದೆ ನಮ್ದು, ಆಫ್ಲೈನು ಆನ್ಲೈನ್ ಇದೆ, ಆಮೇಲೆ ಕೌನ್ಸಿಲಿಂಗು ಇದೆ, ಆಮೇಲಿಂದ ಧ್ಯಾನ ಕಲಿಯುವ ಪ್ರಕ್ರಿಯೆಯೂ ಇದೆ. ನಿಮಗೆ ಕೆಲವರೆಲ್ಲ ಗುಂಪಲ್ಲಿ ಕಲಿಯೋದಕ್ಕೆ ಇಷ್ಟಪಡೋದಿಲ್ಲ. ಮತ್ತೆ ಇಲ್ಲಿ ಏನಂತಂದ್ರೆ ನಾವು ಇಲ್ಲಿ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನಿಗೆ ಎಲ್ಲ ಧ್ಯಾನಗಳು ಒಬ್ಬ ಮನುಷ್ಯನಿಗೆ ಒಂದೇ ಧ್ಯಾನದ ಪ್ರಕ್ರಿಯೆ ಹಿಡಿಸೋದಿಲ್ಲ. ಈಗ ಒಬ್ಬ ಮನುಷ್ಯನಿಗೆ ಜಾಸ್ತಿ ಖಿನ್ನತೆ ಇದೆ ಅಂತಂದ್ರೆ ಅವನಿಗೆ ಕರೆದು ಬಿಟ್ಟು ನಾವು ಉಸಿರು ಧ್ಯಾನ ಮಾಡು ಅಂದ್ರೆ ಅದು ಆಗೋದಿಲ್ಲ, ಅವನು ಸೈಲೆಂಟ್ ಧ್ಯಾನ ಆಗೋದಿಲ್ಲ. ಹಾಗೆ ಅವನಿಗೆ ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಮಾಡುವಾಗ ನಾವು ಅವನಿಗೆ ಯಾವ ಥರದ ಧ್ಯಾನ ಬೇಕು, ಆ ಮನಸ್ಸನ್ನು ಅವನಿಗೆ ಇರುವ ಸಮಸ್ಯೆಯಿಂದನೂ ಹೊರಬರಬೇಕು, ಅವನಿಗೆ ಈ ಎನರ್ಜಿ ಲೆವೆಲಲ್ಲೂ ಚೆನ್ನಾಗಾಗಬೇಕು, ಮುಂದೆ ಅವನ ಲೈಫ್ ಚೆನ್ನಾಗಿ ಲೀಡ್ ಮಾಡಬೇಕು. ಇದನ್ನ ನಾವು ಇಟ್ಕೊಂಡು ಅವನಿಗೆ ಧ್ಯಾನ ಅಭ್ಯಾಸವನ್ನೇ ಮಾಡಿಸ್ತೇವೆ. ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ತಗೊಂಡಿದ್ರಿ, ಯೋಗಾಚಾರ್ಯ, ಯೋಗ ಭೂಷಣ, ಯೋಗ ರತ್ನ, ಯೋಗ ಕುಸುಮ, ಕುವೆಂಪು ಪ್ರಶಸ್ತಿ, ಯೋಗ ಸಾಧಕ ರತ್ನ, ಯೋಗ ವಿಶಾರದ, ಯೋಗ ಚಿಕಿತ್ಸಾ ಪ್ರವೀಣಿ, ಈ ಥರದ್ದೆಲ್ಲ ಅವಾರ್ಡ್ಗಳನ್ನು ತಗೊಂಡಿದ್ದೀರಿ. ಈಗ ನೆಕ್ಸ್ಟ್ ನಿಮ್ಮ ಗುರಿ ಏನು ಮೇಡಮ್? ನನಗೆ ಒಂದು ಸಣ್ಣದಾದಂಥ ಒಂದು ಧ್ಯಾನ ಕೇಂದ್ರವನ್ನು ಸ್ಥಾಪಿಸಬೇಕು ಅಂತ ಭಾಳ ಆಸೆ ಇದೆ. ಯಾಕಂದರೆ ನಾವು ಚಿಕ್ಕನಿಂದನೇ ಈ ಪ್ರೊಫೆಷನ್ಗೆ ನನ್ನನ್ನು ಈ ಒಂದು ಸೃಷ್ಟಿಯಲ್ಲಿ ಕಳಿಸಿದೆ ಅಂತಂದರೆ ನನ್ನಿಂದ ಈ ಜಗತ್ತಿಗೆ ಏನೋ ಒಂದು ಬೇಕಾಗಿದೆ, ಕೊಡುಗೆ ಕೊಡಲೇಬೇಕು ನಾವು. ಯಾಕಂದರೆ ನಾನು ಇವತ್ತು ಹೇಳಿದ ಹಾಗೆ ಅಂಥ ಒಂದು ಫ್ಯಾಮಿಲಿಯಿಂದ ಬಂದ್ರೂ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂತಂದರೆ ಅದಕ್ಕೆ ನಾವೇನೋ ಒಂದು ಕೊಡಲೇಬೇಕು. ಅದಕ್ಕೆ ಒಂದು ಚಿಕ್ಕದಾದಂಥ ಒಂದು ಧ್ಯಾನ ಕೇಂದ್ರವನ್ನು ಮಾಡುವಂಥ ಒಂದು ಉತ್ಸಾಹ ಇದೆ. ನೋಡುವ ಮುಂದಕ್ಕೆ ಸಹಾಯ ಕೂಡಿ ಬಂದರೆ ಅದು ಆಗುತ್ತೆ ಯೋಗ ಅಂತ ಅಂದ್ಕೊಂಡಿದೆ. ಆಮೇಲೆ ಎಷ್ಟು ಜನ ಮಕ್ಕಳು ಬರ್ತಾರೆ ಮೇಡಮ್? ಮಕ್ಕಳು ಈಗ ಯಾಕಂದರೆ ಯೋಗ ಅಂದರೆ ಅದಕ್ಕೆ ಏಜ್ ಲಿಮಿಟ್ ಇಲ್ಲ, ಇಂತಿಷ್ಟೇ ಏಜ್ ಅವ್ರು ಮಾಡ್ಬೇಕಂತೇನಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಕೂಡ ಎಲ್ಲರೂ ಇಷ್ಟಪಟ್ಟು ಮಾಡುವಂಥ ಒಂದು ಯೋಗ ಅದು. ಎಷ್ಟು ಜನ ಬರ್ತಾರೆ ಸರ್? ಇಲ್ಲಿ ಹಾಗೆ ಅಂತ ಹೇಳಲಿಕ್ಕಾಗೋದಿಲ್ಲ, ಜನದ ಲೆಕ್ಕಾಚಾರ ಹೇಳಕ್ಕೆ ಆಗಲ್ಲ ಇಲ್ಲಿ. ಯಾಕಂದರೆ ಈಗ ಒಂದು ಅಕಾಡೆಮಿಕ್ ಮುಗಿಯುವಷ್ಟರಲ್ಲಿ ಅವರು 1 ವರ್ಷ ಬರ್ತಾರೆ. ಅಲ್ಲಿಂದ ಮಕ್ಕಳಿಗೆ ಇನ್ನು ಬೇರೆ ಯಾವುದ್ರಲ್ಲೂ ಆಸಕ್ತಿ ಬೆಳೆಯುತ್ತೆ, ಟೆನ್ನಿಸ್ಸು, ಬ್ಯಾಡ್ಮಿಂಟನು, ಈ ಥರ. ಅಲ್ಲೊಂದು ಸ್ವಲ್ಪ ದಿನ ಹೋಗ್ತಾರೆ, ತಿರ್ಗಾ ಬರ್ತಾರೆ, ತಿರ್ಗಾ ಯೋಗಾಭ್ಯಾಸಕ್ಕೆ ಬರ್ತಾರೆ. ಈ ಥರ ರುಟೀನ್ ಆಗಿ ಬರ್ತಾನೆ ಇರ್ತಾರೆ. ಅಂದರೆ ಎವ್ರಿಡೇ ಕ್ಲಾಸಸ್ ಇರುತ್ತೆ ಮೇಡಮ್? ಹೌದು, ಎವ್ರಿಡೇ ಕ್ಲಾಸಸ್ ಇರುತ್ತೆ. ಕೆಲವು ಮಕ್ಕಳಿಗೆ ಬರೋದಕ್ಕೆ ಆಗೋದಿಲ್ಲ, ಅವಾಗ ದಿನ ಬಿಟ್ಟು ದಿನ ಕ್ಲಾಸ್ ತಗೊಳ್ತಾರೆ. ಅವರಿಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಅಂತಂದರೆ ಆ ಸ್ಪರ್ಧೆಗೂ ನಾವು ಅವ್ರನ್ನ ಪ್ರಿಪೇರ್ ಮಾಡ್ತೀವಿ, ಕರ್ಕೊಂಡು ಹೋಗ್ತೀವಿ ಸ್ಪರ್ಧೆಗೆ. ನಾನು ಜೂರಿಯಾಗಿನೂ ಕೆಲಸ ಮಾಡ್ತೀನಿ. ಹಾಯ್, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಜೂರಿಯಾಗಿ ಕೆಲಸ ಮಾಡಿದ್ದೀನಿ. ಈ ಟ್ರ್ಯಾಕ್ಸ್ ಇಂಟರ್ನ್ಯಾಷನಲ್ ಅಂತ ಮಾಡ್ತಾರೆ, ಇದರಲ್ಲೂ 3 ಸಲ ಹೋಗಿ ನಾನು ಒಂದು ಜೂರಿಯಾಗಿ ಕೆಲಸ ಮಾಡಿದ್ದೀನಿ ಅಲ್ಲಿ. ಹಾಗೆ ಮಕ್ಕಳಿಗೆ ಒಂಥರ ಖುಷಿ ಆ ಥರ.
ಅವ್ರಿಗೆ ಏನಂತಂದರೆ ಅವ್ರಿಗೆ ಗೊತ್ತಿರೋದಿಲ್ಲ, ನನಗೆ ಮಾನಸಿಕವಾಗಿಯೂ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿರಲ್ಲ. ಬಟ್ ಏನು ಆಸನಗಳು ಮಾಡ್ತಾರೆ ಅವುಗಳನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಅವಾಗ ನಿಮಗೆ ದೇಹ ಮನಸ್ಸು ಎರಡೂ ಅವರಿಗೆ ಸಬಲ ಆಗ್ತಾ ಇರುತ್ತೆ. ಆಮೇಲೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದೀವಿ ನಾವು. ನೀವು ಸಾಕಷ್ಟು ಕ್ಷೇತ್ರ ಅಂದರೆ ಈ ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ನಿಮ್ಮ ಕನಸು ಕೂಡ ಹೇಳ್ತಾ ಇದ್ರಿ ಒಂದು ಪುಟ್ಟ ಧ್ಯಾನ ಕೇಂದ್ರ ಮಾಡಬೇಕು ಅಂತ. ಆದಷ್ಟು ಬೇಗ ಅದು ನೆರವೇರಲಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್, ನಮಗೆ ಈಗ ಮಹಿಳೆಯರಿಗೆ ಸಾಧನೆ ಮಾಡೋದಕ್ಕೆ ಬಹಳಷ್ಟು ಅವಕಾಶಗಳಿದೆ ಹೌದು ಅಲ್ವಾ. ನಾನು ನನ್ನ 59ನೇ ವಯಸ್ಸಿನಲ್ಲಿ ನಾನು ಮಿಸ್ಸೆಸ್ ಇಂಡಿಯಾ ಪ್ರಶಸ್ತಿಯನ್ನು ತಗೊಂಡಿದ್ದೀನಿ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ ನಾನು, ಯಾಕಂದರೆ ಇದು ಯೋಗದಿಂದ ಸಾಧ್ಯ ಆಯಿತು. ಬಹಳಷ್ಟು ಅವಕಾಶಗಳು ನಮ್ಮನ್ನು ಬಾಚಿ ತಬ್ಕೊಳ್ಳೋವಂಥ ಇವಾಗ ಒಂದು ಕಾಲ. ಆದರೆ ನಾವು ಏನು ಮಾಡಬೇಕಂದ್ರೆ, ನಮಗೆ ನಮ್ಮದೇ ಒಂದು ರೀತಿ ನೀತಿ, ಕೆಲವು ನಮ್ಮ ಪೇರೆಂಟ್ಸ್ಗಳು ಹೇಳ್ಕೊಟ್ಟಿರ್ತಾರೆ, ಕೆಲವು ಆಚಾರ ವಿಚಾರಗಳು, ಆಮೇಲೆ ನಾನು ಹೇಳಿದ್ನಲ್ಲ ಯಮ ನಿಯಮಗಳು, ಇದರಿಂದಾಗಿ ನಾವು ಬೆಳೆದು ಬಂದಿರ್ತೀವಿ. ನೀವು ಎಷ್ಟೇ ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಈಗ ನೋಡ್ಬೋದು ನಾವು, ಹಿಂದೆ ಒಂದು ಸಮಯದಲ್ಲಿ ಭೋಗದ ವಸ್ತುವಾಗಿದ್ದ ಹೆಣ್ಣು ಇವತ್ತು ಗಗನಸಖಿಯಾಗಿರ್ತಾಳೆ, ಪೈಲಟ್ ಆಗಿದ್ದಾಳೆ, ಬಾಹ್ಯಾಕಾಶದಲ್ಲಿ ಹೋಗಿ ಸಂಶೋಧನೆ ಮಾಡ್ತಾಳೆ. ಇರೋದು 3: ಭೂಮಿ, ಜಲ, ಆಕಾಶ. 3ರಲ್ಲೂ ಒಂದು ಉನ್ನತಿ ಸಾಧಿಸ್ತಾ ಇದ್ದಾಳೆ. ಅಂದರೆ ತಾನು ಬಂದಿರೋದನ್ನ ಒಂದು ಕಟ್ಟು ಪಾಡು ರೀತಿ ನೀತಿ ಇದನ್ನ ಇಟ್ಕೊಳ್ಬೇಕು. ಇದನ್ನ ಇಟ್ಕೊಂಡ್ರೆ ನಿಮ್ಮ ವ್ಯಾವಹಾರಿಕ ಬದುಕು, ವೈವಾಹಿಕ ಬದುಕು, ಆಮೇಲಿಂದ ನಿಮ್ಮ ಸಾಮಾಜಿಕ ಬದುಕು ತಳಹದಿ ಇದು. ಇದನ್ನ ಗಟ್ಟಿ ಮಾಡಿಕೊಂಡ್ರೆ ನೀವು ಇನ್ನೂ ಸಾಧನೆ ಮಾಡ್ಬೋದು ಅಂತ ನಾನು ಹೇಳೋದು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮ್ಮ ಆ ಒಂದು ಧ್ಯಾನ ಕೇಂದ್ರ ಓಪನ್ ಮಾಡಬೇಕು ಅನ್ನೋ ಕನಸು ಈಡೇರಲಿ ನಿಮಗೆ. ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಧನ್ಯವಾದ. ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಂಥ ಈ ಗ್ಯಾರಂಟಿ ನ್ಯೂಸು ಎಲ್ಲರಿಗೂ, ಇಲ್ಲಿ ಅವಕಾಶ ಕೊಟ್ಟಂತಹ ನನ್ನ ಸ್ನೇಹಿತಿಗೂ ವಂದನೆಗಳು.